ನಮಸ್ತೆ. ನಮ್ಮ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ತಂದವನು ಮತ್ತು ಶಿಕ್ಷಣ ವ್ಯವಸ್ಥೆಗೆ ಬುನಾದಿ ಹಾಕಿದವನು ಬ್ರಿಟಿಷ್ ಅಧಿಕಾರಿ ಥಾಮಸ್ ಮೆಕಾಲೆ ಮತ್ತು ನಮ್ಮನ್ನು ನಾಗರಿಕರನ್ನಾಗಿ ಮಾಡಿದ್ದು ಅದೇ ಮೆಕಾಲೆಯ ಶಿಕ್ಷಣ ವ್ಯವಸ್ಥೆ ಅಂತ ಬುದ್ಧಿಜೀವಿಗಳ ವಾದ ಇದೆ. ಆದರೆ ಈ ಬುದ್ಧಿಜೀವಿಗಳಿಗೆ ಗೊತ್ತಿಲ್ಲ, ಪ್ರಪಂಚದಲ್ಲಿ ಇತರ ದೇಶಗಳು ಕಣ್ಬಿಡುವ ಮುಂಚೆನೆ ಭಾರತದಲ್ಲಿ ನಾಗರಿಕತೆ ಅತ್ಯಂತ ತುತ್ತು ತುದಿಯಲ್ಲಿತ್ತು. ಇತರ ದೇಶಗಳು ನಮ್ಗೆ ಅದು ಗೊತ್ತು ಇದು ಗೊತ್ತು ಅನ್ನೋ ಹೊತ್ತಿಗೆ ಭಾರತದಲ್ಲಿ ಅವೆಲ್ಲ ಆದು ಹೋಗಿದ್ದು. ಭಾರತದ ಸುಲಭ ಸೂತ್ರದಲ್ಲಿ ನಮ್ಮ ಗಣಿತ ತಜ್ಞರು ಹೇಳಿದ ವಿಷಯ ಸಾವಿರಾರು ವರ್ಷಗಳ ನಂತರ ಪೈಥಾಗೋರಸ್ನ ಅರಿವಿಗೆ ಬಂತು. ಗ್ರಹಗಳ ಚಲನವಲನಗಳ ಬಗ್ಗೆ ನಮ್ಮ ಪೂರ್ವಜರು ಹೇಳಿದಷ್ಟು ನಿಖರ ಮಾಹಿತಿ ಹೇಳಲು ಇತರ ದೇಶಗಳಲ್ಲಿ ಅದೆಷ್ಟೋ ವಿಜ್ಞಾನಿಗಳ ತಲೆಗಳೇ ಉರುಳೋದು. ಮೊದಲು ಪ್ಲಾಸ್ಟಿಕ್ ಸರ್ಜರಿ ನಡೆದಿದ್ದು ನಮ್ಮ ಭಾರತದಲ್ಲಿ ಋಷಿ ಶಸ್ತ್ರಗಳಿಂದ. ಬೇರೆ ದೇಶಗಳಲ್ಲಿ ವೈದ್ಯಕೀಯ ಶಾಸ್ತ್ರ ಪ್ರಾರಂಭವಾಗುವ ಹೊತ್ತಿಗೆ ಭಾರತದಲ್ಲಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು. ಹೀಗೆ ಹೇಳ್ತಾ ಹೋದರೆ ಮುಗಿಯದ ಕತೆ. ಒಟ್ಟಿನಲ್ಲಿ ಭಾರತ ವಿಶ್ವಗುರುವಿನ ಸ್ಥಾನದಲ್ಲಿತ್ತು. ಅಂತಹ ಭಾರತಕ್ಕೆ ಈ ಮೆಕಾಲೆ ಎಂಬ ಬ್ರಿಟಿಷ್ ಅಧಿಕಾರಿ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ಮಾಡಿದಂತೆ, ಅದಕ್ಕೆ ಬುನಾದಿ ಹಾಕಿದಂತೆ. ಯಾವಾಗ ಬ್ರಿಟಿಷರು ಭಾರತಕ್ಕೆ ಕಾಲಿಟ್ಟರು, ಭಾರತಕ್ಕೆ ಬಂದರು, ನಮ್ಮ ಭಾರತದ ಚರಿತ್ರೆ ಹೇಳುವ ಮೊದಲ ಪಾಠದ ಅರಿವು ಬ್ರಿಟಿಷರಿಗೆ ನಿಶ್ಚಲವಾಗಿತ್ತು. ಯಾವುದೇ ಪರೀಕ್ಷೆ ಶಕ್ತಿ, ಅದು 7,000 ಮೈಲಿಯಿಂದ ದೂರದಿಂದ ಬಂದಂಥ ಈ ಬ್ರಿಟಿಷರಿಗೆ ಇಂಥ ವಿಶಾಲವಾದ ಭಾರತವನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ಮನಗಂಡಿದ್ದರು. ಇವರಿಗಿನ ಮುಂಚೆ ಬಂದಂತಹ ಮುಸ್ಲಿಮರು 800 ವರ್ಷಗಳ ಕಾಲ ಸತತ ಸಂಘರ್ಷದ ನಂತರ ದುಸ್ಸಾಧ್ಯವೆನಿಸಿದಂತಹ ಮುಸ್ಲಿಂ ಶಕ್ತಿಯನ್ನು ಹಿಂದೂಗಳು ಬಡಿದಿದ್ದು ಅವರಿಗೆ ಸಾಕ್ಷಿಯಾಗಿತ್ತು. ಆದರೂ ಇಲ್ಲಿ ಭಾರತದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಹೇಗೆ? ಹಿಂದೂ ಶಕ್ತಿಗಳ ನಡುವಣ ಪರಸ್ಪರ ವೈಷಮ್ಯವನ್ನು ಉಗ್ರಗೊಳಿಸಿ ಅದರ ದುರ್ಲಾಭ ಪಡೆದು ಹೊರತು ಅವರ ಸೈನ್ಯದ ಶಕ್ತಿಯಿಂದ ಅಲ್ಲ. ಇಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ನಂತರ ಕೂಡ 1857ರ ಪ್ರಥಮ ಸ್ವಾತಂತ್ರ್ಯದ ಸಂಗ್ರಾಮ, ಆ ಜ್ವಾಲೆಯು ಹೆಚ್ಚು ಕಡಿಮೆ ಅವರನ್ನು ಆಹುತಿಗೆ ತೆಗೆದುಕೊಳ್ಳಲಿತ್ತು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ದಂಗೆ ಬ್ರಿಟಿಷ್ ಸರ್ಕಾರದ ಆಡಳಿತವನ್ನು ಅಲ್ಲಾಡಿಸಿತ್ತು. ಬ್ರಿಟಿಷರು ಅಂದ್ಕೊಂಡ್ರು ಹೇಗಾದರೂ ಇದರಿಂದ ಪಾರಾದೇವಿ ಅಂತ ನಿಟ್ಟುಸಿರಿ ಬಿಟ್ಟರು ಕೂಡ ಆ ಕರಾಳ ಸ್ವಪ್ನ ಅವ್ರನ್ನ ಕಾಡ್ತಾನೆ ಇತ್ತು. ರಾಷ್ಟ್ರೀಯ ಅಂತರ್ಯದಲ್ಲಿ ಅಡಗಿರುವ ಜಗಮಗಿಸುವಂತಹ ರಾಷ್ಟ್ರೀಯತೆಯ ಜ್ವಾಲೆ ಬಿಸಿ ಅವರನ್ನು ನಡುಗಿಸ್ತಾನೆ ಇತ್ತು. ಬ್ರಿಟಿಷ್ ಸಾಮ್ರಾಜ್ಯದ ಕೆಳಗೆ ಅತೃಪ್ತ ಅಗ್ನಿ ಪರ್ವತ ಅಡಗಿದೆ ಅಂತ ಅವರಿಗೆ ಗೊತ್ತಾಯಿತು. ಆವಾಗ ವೈವಿಧ್ಯಮಯ ಮತ್ತು ವಿಶಾಲವಾದ ಭಾರತವನ್ನು, ಇಲ್ಲಿನ ಜನರನ್ನು ಕೇವಲ ಬಂದೂಕಿನ ಶಕ್ತಿಯಿಂದ ನಮ್ಮ ಹಿಡಿತದಲ್ಲಿಟ್ಟುಕೊಳ್ಳಲು ಮತ್ತು ಆಳಲು ಸಾಧ್ಯವಿಲ್ಲ ಅಂತ ಮನಗೊಂಡು ಇಲ್ಲಿ ನಮ್ಮ ಸಾಮ್ರಾಜ್ಯವನ್ನು ಸ್ಥಿರವಾಗಿ ಮಾಡಬೇಕಂತಂದ್ರೆ ಹಿಂದೂಗಳಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಜೀವರಸ ಎರೆಯುತ್ತಾ ಬಂದಿದ್ದ ಉದಾತ್ತ ಜೀವನದ ಮೌಲ್ಯಗಳ ರಾಷ್ಟ್ರೀಯತೆ ಶ್ರದ್ಧೆಯನ್ನು ಕತ್ತರಿಸಬೇಕಂತ ಒಂದು ನಿರ್ಣಯಕ್ಕೆ ಬರ್ತಾರೆ. ಭಾರತದಲ್ಲಿನ ಜನರಲ್ಲಿ ಇದ್ದಂತಹ ಆಳವಾಗಿ ಮೂಡಿದಂತಹ ಮಾತೃಭೂಮಿ ಮೇಲೆ ಪ್ರೀತಿ, ಗೌರವ, ಇಲ್ಲಿ ಸಂಪ್ರದಾಯಗಳ ಮೇಲೆ ನಂಬಿಕೆ, ಗೌರವಗಳ ಮತ್ತು ಹೆಮ್ಮೆಗಳ ಮೇಲೆ ಆಘಾತವನ್ನು ಎಸಗಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವುದು ಹಿಂದೂಗಳು ಗಾಢವಾಗಿ ನಂಬುತ್ತಿದ್ರು ಅವುಗಳನ್ನು ಭ್ರಷ್ಟ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಕಾರ್ಯಕ್ಕೆ ವಿಫಲವಾಗಿ ಬಳಸಿಕೊಂಡಂಥ ಒಂದು ಅಸ್ತ್ರವೆಂದರೆ ಈ ಇಸಾಯಿ ಮತ ಪ್ರಚಾರಕರು. ಈ ಇಸಾಯಿ ಮತ ಪ್ರಚಾರಕರಂದರೆ ಈಗ ಹೇಳ್ತೇವಲ್ಲ, ಮತಾಂತರ ಮಾಡ್ತಾರಂತ ಅಂತಹ ಪ್ರಚಾರಕರನ್ನು ಉಪಯೋಗ ಮಾಡ್ಕೋತಾರೆ. ಈ ಪ್ರಚಾರಕರು ಹಿಂದೂ ಧರ್ಮದ ಮೇಲೆ, ಹಿಂದೂ ನಂಬಿಕೆಗಳ ಮೇಲೆ ಒಂದು ಬಿರುಗಾಳಿಯನ್ನೇ ಬೀಸಿದರು. ಒಬ್ಬ ಹೆಸರಂತ ಮತ ಪ್ರಚಾರಕ ಏನಂತ ಹೇಳ್ತಾನೆ ಅಂತಂದರೆ, ಭಾರತದಲ್ಲಿ ಎಲ್ಲವೂ ಚಂದ, ಆದರೆ ಅಲ್ಲಿನ ಮನುಷ್ಯರು ಮಾತ್ರ ನೀಚರು ಅಂತ ಹೇಳ್ತಾನೆ. ಯಾರು? ಇಸಾಯಿ ಮತ ಪ್ರಚಾರಕ. ಇಂತಹ ಮತ ಪ್ರಚಾರಕರ ನಿಜ ಸ್ವರೂಪವನ್ನು ಸ್ವಾಮಿ ವಿವೇಕಾನಂದರು ಬಯಲಿಗೆ ಹೇಳ್ತಾರೆ, ಬಹಿರಂಗವಾಗಿ ಪ್ರಶ್ನೆ ಮಾಡ್ತಾರೆ. ವಿವೇಕಾನಂದರು ಏನಂತ ಪ್ರಶ್ನೆ ಮಾಡ್ತಾರೆ ಅಂದರೆ, ನೀವು ಪ್ರತಿ ಹಿಂದೂ ನೀಚ ಅಂತ ಹೇಳ್ತೀರಿ, ಪ್ರತಿ ಹಿಂದೂವು ಭೂಮಿ ಮೇಲಿನ ಅತ್ಯಂತ ಭಯಂಕರ ರಾಕ್ಷಸ ಅಂತ ನೀವು ಬೋಧನೆ ಮಾಡ್ತೀರಿ. ಬೋಧನೆ ಮಾಡುವ ನಿಮ್ಗೆ ಯೇಸುವಿನ ಶಿಷ್ಯರಿಗೆ ಹಿಂದೂಗಳು ಏನು ಅಂತಹ ಅನ್ಯಾಯವೆಸಗಿದ್ರು ಅಂತ ಸ್ವಾಮಿ ವಿವೇಕಾನಂದರು ಬಹಿರಂಗವಾಗಿ ಪ್ರಶ್ನೆ ಮಾಡ್ತಾರೆ.
ಇನ್ನೊಬ್ಬ ಇಸಾಯಿ ಮತ ಪ್ರಚಾರಕ ರುಡ್ ಎರ್ಡ್ ಕಿಪ್ಲಿಂಗ್ ಹೇಳ್ತಾನೆ, ಒಂದು ಕವನ ಬರೀತಾನೆ. ಏನು ಬರೀತಾನೆ ಅಂತಂದರೆ, ಬಿಳಿ ಜನರ ಹೊಣೆ ಹೊತ್ತು ಹೊರಡಿ ನಿಮ್ಮಲ್ಲಿನ ಅತ್ಯುತ್ತಮರನ್ನು ನೀಡಿ ಕಳುಹಿಸಿ ನಿಮ್ಮ ಮಕ್ಕಳನ್ನು ಅಜ್ಞಾತ ಭೂಮಿಗಳಿಗೆ ನಿಮ್ಮ ಕೈದಿಗಳ ಸೇವೆಗೆ ಪಿಶಾಚಿಗಳಂತೆ ಅರೆಕೂಸುಗಳಂತೆ ತಮ್ಮ ಕೈಸರೆ ಆಗುವ ಮೂಢರು ದಿಗ್ಭ್ರಾಂತರು ಬರ್ಬರೆಡೆಗೆ ಅಂತ ಒಂದು ಕವನ ಬರೀತಾನೆ. ಇದರ ಉದ್ದೇಶ ಬಿಳಿ ಜನರ ಉದ್ದೇಶವಾಗಿರಬೇಕು ಭಾರತದ ನೆಲದ ಸಮುದಾಯವನ್ನು ಕ್ಲಿಪ್ಪಿಂಗ್ ದುಷ್ಟ ಸೋಮಾರಿಗಳು, ಅವರು ಅಜ್ಞಾನಿಗಳು, ಪುಣ್ಯಹೀನರು ಎಂದು ಬಣ್ಣಿಸ್ತಾನೆ. ಅಂದರೆ ಭಾರತೀಯರನ್ನು ಹೀಗೆ ಬಣ್ಣಿಸ್ತಾನೆ ಈ ಇಸಾಯಿ ಮತ ಪ್ರಚಾರಕ. ಈ ದೈವಿ ಉದ್ದೇಶದಿಂದಲೇ ಭಾರತದ ವಿದ್ಯಾಭ್ಯಾಸ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ಮಾಡೋದಕ್ಕೋಸ್ಕರ ಒಬ್ಬ ಅಧಿಕ ಪ್ರಸಂಗಿ ಬ್ರಿಟಿಷ್ ಅಧಿಕಾರಿಯನ್ನು ಕಳಿಸ್ತಾರೆ. ಅವನೇ ಥಾಮಸ್ ಮೆಕಾಲೆ. ಈ ಥಾಮಸ್ ಮೆಕಾಲೆ ಮೇಲೆ ಹೇಳಿದ ದೈವಿ ಉದ್ದೇಶವನ್ನು, ಅಂದರೆ ಭಾರತೀಯರು ಏನು ರಾಕ್ಷಸರು, ಬುದ್ಧಿಹೀನರು, ಸೋಮಾರಿಗಳು, ಅದಕ್ಕೋಸ್ಕರ ಅವರನ್ನು ನಾಗರಿಕರನ್ನಾಗಿ ಮಾಡುವೋಸ್ಕರ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ಮಾಡಲಿಕ್ಕೆ ಈ ಮೆಕಾಲೆಯನ್ನು ಕಳಿಸ್ತಾರೆ. ಈ ಮೆಕಾಲೆ 1835ರಲ್ಲಿ ವಿದ್ಯಾಭ್ಯಾಸ ಜಾರಿಗೆ ಮಾಡ್ತಾನೆ. 1836ರಲ್ಲಿ ತನ್ನ ತಂದೆಗೆ ಪತ್ರ ಬರೀತಾನೆ. ಪತ್ರದಲ್ಲಿ ಹೀಗೆ ಹೇಳ್ತಾನೆ, ರಕ್ತ ಬಣ್ಣಗಳಲ್ಲಿ ಮಾತ್ರ ಭಾರತೀಯರಾಗಿರಬೇಕು ಅವರು, ಆದರೆ ಅಭಿಪ್ರಾಯ, ನೀತಿ, ಕಲ್ಪನೆ, ಬುದ್ಧಿ, ಭಾವನೆಗಳಲ್ಲಿ ಅವರು ಇಂಗ್ಲೀಷರೇ ಆಗಿರಬೇಕು. ಅಂತಹ ಒಂದು ವರ್ಗವನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೇವೆ. ಯಾಕೆ ಹೇಳು? ಅವರು ಇಂಗ್ಲೀಷ್ ಆಡಳಿತಕ್ಕೆ ಪೂರಕವಾಗಿರಬೇಕು. ಅವಾಗ ಇಂಗ್ಲೀಷರ ಆಡಳಿತ ಇರೋದರಿಂದ ಉನ್ನತ ಸ್ಥಾನದಲ್ಲಿ ಅಧಿಕಾರಿಗಳು ಬ್ರಿಟಿಷರೇ ಆಗಿರೋದ್ರಿಂದ ಕ್ಲರ್ಕ್ ಕೆಲಸ ಮಾಡಲು ಯಾರೇ ಇರಲಿಲ್ಲ. ಅಂತಹ ವರ್ಗವನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಇಂಥ ಶಿಕ್ಷಣ ವ್ಯವಸ್ಥೆಯನ್ನು ತಂದರು. ಮುಂಚೆ ಇದ್ದಂತಹ ಭಾರತದಲ್ಲಿ ಗುರುಕುಲ ಶಿಕ್ಷಣ ವ್ಯವಸ್ಥೆ ಮೇಲೆ ಹೊಡೆತ ಬಿತ್ತು. ಮುಂದೆ ಹೇಳ್ತಾನೆ, ಇಂಗ್ಲೀಷ್ ವಿದ್ಯಾಭ್ಯಾಸ ಪಡೆಯುವ ಯಾವ ಹಿಂದೂ ತನ್ನ ಧರ್ಮಕ್ಕೆ ನಿಷ್ಠುರವಾಗಿ ಉಳಿಯಲಾರ ಅಂತ ಪತ್ರದಲ್ಲಿ ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ಈ ವಿದ್ಯಾಭ್ಯಾಸ 10-20 ವರ್ಷ ಮುಂದೆ ಹೋದರೆ ಬಂಗಾಳದ ಪ್ರಾಂತ್ಯದ ಮೇಲ್ವರ್ಗಗಳಲ್ಲಿ ಯಾವ ಒಬ್ಬ ಹಿಂದೂ ಕೂಡ ಮೂರ್ತಿ ಪೂಜೆ ಮಾಡಲಾರ. ಇಂತಹ ಕಾರ್ಯವನ್ನು ನಾವು ಮತಾಂತರಕ್ಕೆ ಕೈ ಹಚ್ಚದೆ ಮಾಡುತ್ತೇವೆ ಅಂತ ಅವರ ತಂದೆಗೆ ಹೇಳ್ತಾನೆ. ಇನ್ನೊಂದು ವಾಕ್ಯ ಹೇಳ್ತಾನೆ, ಭಾರತದ ಪುರಾತನ ಸಾಹಿತ್ಯವನ್ನೆಲ್ಲ ಯುರೋಪಿನ ಪುಸ್ತಕಾಲಯದ ಒಂದು ಕಪಾಟಿನಲ್ಲಿ ಸಂಗ್ರಹಿಸಿಡಬಹುದೆಂದು ಅಭಿಪ್ರಾಯಪಟ್ಟವನು ಇದೇ ಮೆಕಾಲೆ ಮಹಾಶಯ. ಇಂಥವನು ಭಾರತದ ವಿದ್ಯಾಭ್ಯಾಸ ಪದ್ಧತಿಗೆ ಗುರುಸ್ಥಾನ ಅಲಂಕರಿಸಿದ. ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಇದ್ದಂತಹ ಗುರುಕುಲ ವ್ಯವಸ್ಥೆಯನ್ನು, ಶಿಕ್ಷಣ ವ್ಯವಸ್ಥೆಯನ್ನು ಹಾನಿ ಮಾಡಿ ಇಂತಹ ಶಿಕ್ಷಣ ವ್ಯವಸ್ಥೆಯನ್ನು ತಂದು ಭಾರತೀಯರನ್ನು ಮಾನಸಿಕವಾಗಿ ಇಂಗ್ಲೀಷರನ್ನಾಗಿ ಮಾಡುವ ಮೂಲಕ ತಮ್ಮ ಆಡಳಿತಕ್ಕೆ ಪೂರಕವಾಗಿ ತಮ್ಮ ಕೆಲಸಗಳನ್ನು ಮಾಡೋದಕ್ಕೋಸ್ಕರ ಇಂತಹ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಇಂತಹ ಶಿಕ್ಷಣ ವ್ಯವಸ್ಥೆ ನಮ್ಮ ಭಾರತದಲ್ಲಿ ಇನ್ನು 10 ವರ್ಷ ಆದರೆ 2035ಕ್ಕೆ 200 ವರ್ಷಗಳ ಕಳೆಯುತ್ತೆ. ಹೀಗೆ ಹಾನಿ ಮಾಡಿದಂತಹ ಈ ಮೆಕಾಲೆ ಹಾನಿ ಮಾಡಿದಂತಹ ಗುರುಕುಲ ಶಿಕ್ಷಣ ಇರ್ಬೋದು, ನಮ್ಮ ಸಂಸ್ಕೃತಿ ಇರ್ಬೋದು, ಭಾರತದ ಹಿಂದೂ ಧರ್ಮದ ಮೇಲೆ ಅತ್ಯಂತ ಹಾನಿಕರವಾದ ಒಂದು ಘಟನೆ. ಈ ಘಟನೆಗೆ ಹೆಚ್ಚು ಕಡಿಮೆ 200 ವರ್ಷ. ಇಂತಹ ಒಂದು ಗ್ರಾಮ ಮನಸ್ಥಿತಿ ಮತ್ತು ವಸಾಹತುಶಾಹಿ ಮನಸ್ಥಿತಿಯಿಂದ ಈ ಭಾರತ ಮುಕ್ತಗೊಳ್ಳಬೇಕಾಗಿದೆ. ಧನ್ಯವಾದ.